ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಸೆಕೆಂಡ್ ಪಿ ಯು ಸಿಯಲ್ಲಿ ಬರ್ತಕ್ಕಂಥ 12ನೇ ತರಗತಿಯಲ್ಲಿ ಬರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಬ್ಲಮನ್ನು ಹೇಗೆ ಬಿಡಿಸೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಇದು ಪ್ರಾಬ್ಲಮ್ ನಂಬರ್ 3 ಆಗಿರ್ತೈತಿ. ಪ್ರಾಬ್ಲಮ್ ನಂಬರ್ 1 ಮತ್ತು 2 ಅನ್ನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಫಾರ್ಮೆಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದೇ ರೀತಿಯಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ 6 ಮಾರ್ಕ್ಸ್ಗೆ ಖಂಡಿತವಾಗಿ ಕೇಳ್ತಾರೆ. 100% 6 ಮಾರ್ಕ್ಸ್ ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದೇ ಬರ್ತೈತಿ. ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಆದ ನಂತರ ಈಗ ಪ್ರಾಬ್ಲಮನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಡಿಸುವಂತ ನೋಡೋಣ ಬನ್ನಿ. ಮೊದಲಿಗೆ ರಾಮ್ ಆ್ಯಂಡ್ ಪ್ರಸಾದ್ ಪಾರ್ಟ್ನರ್ಸ್ ಇನ್ ದ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ ಈಕ್ವಲಿ. ಅಂದ್ರೆ ರಾಮ ಮತ್ತು ಪ್ರಸಾದ 2 ಮಂದಿ ಪಾರ್ಟ್ನರ್ದಾರು ಪ್ರಾಫಿಟ್ ಆ್ಯಂಡ್ ಶೇರಿಂಗ್ ಹೆಂಗೆ ಮಾಡ್ಕೋತಾರಪ್ಪ ಅಂದ್ರೆ ಈಕ್ವಲಿ 1:2 ಅಂದ್ರೆ ಈಕ್ವಲ್, ಅವಂಗೆ ಅರ್ಧ ಅವಂಗೆ ಅರ್ಧ. ಅದೇ ರೀತಿಗೆ ರಾಮ್ ವಿಡ್ರಾಲ್ 1000 ಕ್ವಾರ್ಟರ್ಲಿ ಆ್ಯಟ್ ಎಂಡ್ ಆಫ್ ದ ಈಚ್ ಮಂತ್. Calculate interest Ram drawings at 8% per annum account close on 31/3/2025. ಅಂದ್ರೆ ರಾಮ್ ಇದ್ದವ ಎಷ್ಟಪ್ಪ ಅಂದ್ರೆ 4 ಅಂದರೆ ಕ್ವಾರ್ಟರ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ವಾರ್ಟರ್ಲಿ ಅಂದ್ರೆ 4 12 ತಿಂಗಳು ಇರ್ತಾವೆ. 4 ಕ್ವಾರ್ಟರ್ಲಿ ಅಂದ್ರೆ 4 1 4 4 8 4 3 12 ಆಯ್ತಂದ್ರೆ 3 ತಿಂಗಳು ಲಾಸ್ಟ್ ಡೇಟ್ ತೊಗೋಬೇಕು. ಅಂದರೆ ಇಯರ್ ಎಂಡಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಯರ್ ಎಂಡಿಂಗ್ ಈಗ ಫಸ್ಟ್ ಪೋಲ್ ಅಂದರೆ ಅಕೌಂಟಿಗೆ ಸ್ಟಾರ್ಟ್ ಆಗೋದು ಯಾವಪ್ಪ ಅಂದರೆ 1/4/2024 31/3/2025. ಇಲ್ಲಿ ಕ್ಲೋಸಿಂಗ್ ಡೇಟ್ ಕೊಟ್ಟಿರ್ತಾರೆ, ನಾವು ಅಸ್ಯೂಮಿಂಗ್ ಮಾಡಿ 1/4/2024 ಅಂತ ತೊಗೋಬೇಕು. 31/3/2025ಗೆ ಎಂಡ್ ಆಯ್ತು. ಈಗ ಡೇಟ್ ಅವ್ರು ಕೊಟ್ಟಿರಂಗಿಲ್ಲ, ನಾವು ಬರ್ಕೋಬೇಕು. ಹೆಂಗಪ್ಪ ಅಂದ್ರೆ ಈಗ ಹೇಳ್ತೇನೆ ನೋಡಿರಿ. ಇಲ್ಲಿ ಇಯರ್ ಎಂಡಿಂಗ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಲಾಸ್ಟ್ ಡೇಟ್ ತೊಗೋಬೇಕು. ಇಲ್ಲಿ ಬಿಗಿನಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರಾಬ್ಲಮ್ ನಂಬರ್ 2 ಅಲ್ಲಿ ಬಿಗಿನಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ 1/4/2020 1/7/2020 ಹಿಂಗೆ ತೊಗೋಬೇಕು. ಇಲ್ಲ ಅಂದರೆ ಈಗ 30/6/2020 ಹಿಂಗೆ ತೊಗೋಬೇಕು. ಈಗ ಹೆಂಗೆ ತೊಗೋದಂತ ಹೇಳ್ತೇನೆ ನೋಡಿ. ಈಗ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು ಯಾವಪ್ಪ ಅಂದ್ರೆ 1/4/2024. ಈಗ ರಾಮ್ಗೆ ಇಂಟ್ರೆಸ್ಟ್ ಎನ್ಯುವಲಿ ಎಷ್ಟು ಪೇ ಮಾಡ್ಬೇಕಂತ ಕ್ಯಾಲ್ಕುಲೇಷನ್ ಮಾಡೋದೈತಿ. ಈಗ ನೋಡ್ರಿ, ಈಗ ಸ್ಟಾರ್ಟ್ ಆಗೋದು 1/4/2024ಗೆ 4 5 6 6ನೇ ತಿಂಗಳ ಲಾಸ್ಟ್ ಡೇಟಪ್ಪ ಅಂದ್ರೆ 30/6/2024. ಈಗ ಡೇಟ್ ಯಾವ್ದು ತೊಗೋಬೇಕಂದ್ರೆ 30/6/2024. ಅದೇ ರೀತಿಯಾಗಿ ಮತ್ತು 3 ತಿಂಗಳು ಆಗ್ಬೇಕಾ, ಮತ್ತು ಲಾಸ್ಟ್ ಡೇಟ್ ಯಾವುದೈತಪ್ಪ ಅಂದ್ರೆ ಅದು ತೊಗೋಬೇಕು. ಈಗ 7 ಇದು 30 ಅಂದ್ರೆ ಲಾಸ್ಟ್ ಡೇಟ್ ಮುಗಿತು ಬಿಟ್ಬಿಡ್ರಿ. 7 8 9 9 ಅಂದ್ರೆ 30/9/2024. 30/9/2024. ಅದೇ ರೀತಿಯಾಗಿ ಮತ್ತು 3 ತಿಂಗಳು 9 ಬಿಡೋದ 10 11 12 12 ಅಂದರೆ 31 ಡಿಸೆಂಬರ್ದಲ್ಲಿ ಎಷ್ಟು ಲಾಸ್ಟ್ ಡೇಟ್ಪ ಅಂದ್ರೆ 31/12/2024 ತೊಗೋಬೇಕು. ಅದೇ ರೀತಿಯಾಗಿ ಲಾಸ್ಟ್ ಈಗ 31/3/2012 ಆಯ್ತಾನ. 1 2 ಜನವರಿ ಫೆಬ್ರವರಿ ಮಾರ್ಚ್ 31/3/2025 ಹಿಂಗೆ ಡೇಟ ಅಜ್ಯೂಮ್ ಮಾಡಿ ನೀವು ತೊಗೋಬೇಕು. ಬಿಗಿನಿಂಗ್ ಇತ್ತಂದ್ರೆ ಹಿಂಗೆ ತೊಗೋದ, ಎಂಡಿಂಗ್ ಇತ್ತಂದ್ರೆ ಇಲ್ಲ ಇಯರ್ ಎಂಡಿಂಗ್ ಹತ್ತಂದ್ರೆ ಹಿಂಗೆ ತೊಗೋದ. ನೀವು ಈಗ ನೋಡ್ಕೊಳ್ಳಿ, ಇದೇ ಸೇಮ್ ಬರ್ತೈತಿ. ಕ್ವಾರ್ಟರ್ಲಿ ಕೊಟ್ಟಿರಂದ್ರೆ ಇವು ಎರಡು ಡೇಟಾ ನೆನ್ಪಿಟ್ಕೊಳ್ಳಿ. ಈಗ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ರಾಮ್ ವಿಡ್ರಾಲ್ 3 ತಿಂಗಳಿಗೆ ಎಷ್ಟು ವಿಡ್ರಾಲ್ ಮಾಡಿದಾನಪ್ಪ ಅಂದ್ರೆ 1,000 ರೂಪಾಯಿ ವಿಡ್ರಾಲ್ ಮಾಡಿದಾನೆ. 1,000 ರೂಪಾಯಿ ಎಲ್ಲಕ್ಕೂ ಬರ್ಕೋರಿ. ಈಚ್ ಮಂತ್ ಅದು ಕೊಟ್ಟಿದ್ದಾರೆ. ಈಚ್ ಮಂತ್ ಅಂದರೆ ಎವ್ರಿ ಮಂತ್. ಈಚ್ ಮಂತ್ ಅಂದರೆ ಕ್ವಾರ್ಟರ್ಲಿ. ಈಚ್ ಮಂತ್ ಅಂದರೆ 3 ತಿಂಗಳಿಗೆ 1,000 ರೂಪಾಯಿ ಅಂತ ವಿಡ್ರಾಲ ಮಾಡಿದಾನವ. ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟಪ್ಪ ಆಯ್ತು ಅಂದ್ರೆ ನೋಡ್ರಿ. ಈಗ 30/6/2024 ಆಯಿತು. ಇಲ್ಲಿ ಲಾಸ್ಟ್ ಡೇಟ್ 31/3/2025 ತನಕ ಎಷ್ಟು ಔಟ್ ಸ್ಟ್ಯಾಂಡಿಂಗ್ ಮಂತ್ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಈಗ ಇಲ್ಲಿ 30/6/2024 ಐತಿ. 36 ಅಂದ್ರೆ ಲಾಸ್ಟ್ ಡೇಟ್ ಇದು. 30 ಅಂದ್ರೆ ಇದು ಡೇಟ್ ಮುಗೀತು. ಈಗ 7 8 9 10 11 12 1 2 3 ಎಷ್ಟಪ್ಪ ಅಂದ್ರೆ 9 ತಿಂಗಳ ಔಟ್ಸ್ಟ್ಯಾಂಡಿಂಗ್ ಮಂತ್. ಇದು ನೋಡಂದ್ರೆ 30 ತಾರೀಕು ಇತ್ತಂದ್ರೆ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಎಲ್ರಿ 1 ತಾರೀಕು ಇತ್ತಂದ್ರೆ ಅಷ್ಟೇ ಕನ್ಸಿಡರ್ ಮಾಡೋದು. ಈಗ ಹೋಯ್ತದ 10 11 12 1 2 3 ಎಷ್ಟಪ್ಪ ಅಂದ್ರೆ 6 ತಿಂಗಳ. ಅದೇ ರೀತಿಯಾಗಿ ಈಗ 12 ಐತಿ, 31 ಐತಿ, 1 2 3 ಅಂದ್ರೆ 3 ಮಂತ್. ಅದೇ ರೀತಿಯಾಗಿ ಇದಂತೂ 31/3/2025 ಐತಿ, ಲಾಸ್ಟ್ ಡೇಟ್ ಐತಿ. ಇದಂತೂ ಮಂತ್ ಬರೋಂಗಿಲ್ಲ, ಔಟ್ಸ್ಟ್ಯಾಂಡಿಂಗ್ 0 ಅಂತ ಬರ್ತೈತಿ. ಈಗ ಇಂಟು ಮಾಡಿ ನೋಡೋಣ ಎಷ್ಟಪ್ಪ ಬರ್ತೈತೆ ಅಂದರೆ 1000 ಇಂಟು 9 ಮಂತ್ಪ ಅಂದ್ರೆ ಎಷ್ಟು ಅಂದ್ರೆ 9000 ಬರ್ತೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ 1000 ಇಂಟು 6 ಮಂತ್ ಅಂದರೆ 6000 ಬರ್ತೈತಿ. ಅದೇ ರೀತಿಯಾಗಿ 1000 ಇಂಟು 3 ಮಂತ್ ಅಂದರೆ 3000 ಬರ್ತೈತಿ.
ಅದೇ ರೀತಿಯಾಗಿ 1000 ಇಲ್ಲಿ 1000 ಅಂತ ಡೈರೆಕ್ಟ್ ಇಡಬೇಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಆದರೆ 1000 ಇಂಟು 0 ಮಾಡಿದ್ರೆ 0ನ ಬರ್ತೈತಿ, 0 ಇಡಬೇಕು. ಯಾರು ಗಡಿಬಿಡಿ ಮಾಡಿ 1000 ಅಂತ ಇಡಕ್ಕೆ ಹೋಗಬೇಡಿ. ಈಗ ಟೋಟಲ್ ಮಾಡ್ಕೊಳ್ಳಿ 9000. ಇದು ಯಾವ್ದು ಬರ್ತೈತಪ್ಪ ಅಂತ ತೆಳಗೆ ಟೋಟಲ್ ಪ್ರಾಡಕ್ಟ್ ಅಂತ ಬರ್ತೈತಿ. ಇದು ಅಮೌಂಟ 9000 ಪ್ಲಸ್ 6000 ಪ್ಲಸ್ 3000 ಎಷ್ಟು ಆಯ್ತು ಅಂದರೆ 18000 ಆಯ್ತು ನಾವು ಅಮೌಂಟ. ಅದೇ ರೀತಿ ಈಗ ಫಾರ್ಮೆಟ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಫಾರ್ಮೆಟ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಫಾರ್ಮೆಟ ಇದು ಅಂತ ನೆನ್ಪಿಟ್ಕೊಳ್ಳಿ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ಇಂಟ್ರೆಸ್ಟ್ ಇಂಟು 1/10. ಇದು ಪ್ರಿವಿಯಸ್ ವಿಡಿಯೋದಲ್ಲಿ ಫಾರ್ಮೆಟದಲ್ಲಿ ಕೂಡ ಹೇಳ್ತೀನಿ, ನೀವು ನೋಡ್ಬೋದು. ಈಗ ಟೋಟಲ್ ಪ್ರಾಡಕ್ಟ್ ಎಷ್ಟಾಯ್ತಪ್ಪ ಅಂದರೆ 18,000 ಅಂತ ಬರ್ಕೊಳ್ಳಿ. ಅದೇ ರೀತಿಯಾಗಿ ಇಂಟ್ರೆಸ್ಟ್ ಏಟ್ ಕೊಟ್ಟಿದ್ದಾರಪ್ಪ ಅಂದರೆ 8% ಕೊಟ್ಟಿದ್ದಾರೆ. 8% ಅಂದರೆ ಎಷ್ಟು? 8/100 ತೊಗೊಂಡ್ರೆ ನಡೆಯುತ್ತೆ, ಇಲ್ಲಾರ ಡೈರೆಕ್ಟ್ 8% ಅಂತ ಮಾಡ್ರೆ ನಡೆಯುತ್ತೆ. ಇಂಟು 1/10 ಅಂದರೆ ಮತ್ತೀಗ 18,000 ಇಂಟು 8/100 18,000 ಇಂಟು 8/100 ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ 1440 ಬರುತ್ತೆ. ಅದೇ ರೀತಿಯಾಗಿ ಇಂಟು 1/10 ಯಾಕಪ್ಪ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ಬೇಕಾಯ್ತವ ರಾಮಿದ್ದವ ಅಂತ ಕ್ಯಾಲ್ಕುಲೇಟ್ ಮಾಡೋಕತ್ತೈತಿ. 1440 ಇಂಟು 1/10 ಎಷ್ಟಪ್ಪ ಅಂದ್ರೆ 120. ಮಂತ್ಲಿ ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕಪ್ಪ ಅಂದ್ರೆ ರಾಮಿದ್ದವ 120 ಅಲ್ಲ, ಮಂತ್ಲಿ ಇನ್ಕಮ್ ಎಷ್ಟು ಕೊಡ್ಬೇಕಪ್ಪ ಅಂದ್ರೆ ಅವ ಮಂತ್ಲಿ ಇಂಟ್ರೆಸ್ಟ್ ಎಷ್ಟು ಪೇಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಪರ್ಸ್ನಲ್ ಯೂಸರ್ ಡ್ರಾಯಿಂಗ್ಸ್ ಯೂಸ್ ಮಾಡಿದ ನಮ್ಗೆ 120 ರೂಪಾಯಿ ಮಂತ್ಲಿ ಇಂಟ್ರೆಸ್ಟಾಗಿ ಕೊಡ್ಬೇಕಾಯ್ತಿ. ಯಾರಪ್ಪ ಅಂದ್ರೆ ರಾಮಿದ್ದವ ಕಂಪ್ನಿಗೆ ಪೇ ಮಾಡ್ಬೇಕಾಯ್ತಿ. ದಿಸ್ ಈಸ್ ದ ಪ್ರಾಬ್ಲಮ್. ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತೀನಿ.